ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ತಾವು ಕೇಸಿನ ವಿಚಾರ ಮಾತಾಡಬೇಕು ಪರ್ಟಿಕ್ಯುಲರು ಅಂದರೆ ಯಡಿಯೂರಪ್ಪ ಅವರು ಒಂದು ಮಾತು ಹೇಳಿದರು, ತಮಗೆ ನೆನಪಿರ್ಬೋದು, ನಾನು ಜೈಲಿಗೆ ಕಳಿಸಿದ್ದೆ ಈಶ್ವರಪ್ಪ ಅಂತೇಳಿ. ಅದಾದಮೇಲೆ ತಾವೊಂದು ರಿಯಾಕ್ಷನ್ ಮಾಡಿದಿರಿ, ಅವ್ರ ಪ್ಲೇಸಲ್ಲಿ ಅಷ್ಟೊಂದು ಕೇಸ್ ಹಾಕೋದಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತಿದ್ದೆ ಅಂತೇಳಿ. ಯಾಕೆ ಹೇಳಿದ್ರು ಅದನ್ನೆಲ್ಲ? ಯಡಿಯೂರಪ್ಪನವರು ಬೆಳಗ್ಗೆ 11 ಗಂಟೆಗೆ ನಾನು ಜೈಲಿಗೆ ಹೋಗೋಕ್ಕೆ ಈಶ್ವರಪ್ಪ ಕಾರಣ ಅಂತ ಹೇಳಿದ್ರು. ಮಧ್ಯಾಹ್ನ ನಾನು ಆ ರೀತಿ ಹೇಳೇ ಇಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಅದನ್ನೂ ಹೇಳಿದ್ರು. ಹೀಗಾಗಿ ಯಡಿಯೂರಪ್ಪನವ್ರ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಅನ್ನೋದನ್ನು ಅವರ ಸಂಬಂಧ ನಮ್ಮಿಬ್ಬರಿಗೆ ಗೊತ್ತು, ನಿಮಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಪ್ರಶ್ನೆ ಏನು ಕೇಳಿದ್ರಿ ನೋಡಿ, ನೀವು ಸಂಬಂಧ ಮನೇಲಿ ಇಟ್ಕೊಳ್ಳಿ, ಆದ್ರೆ ಬಹಿರಂಗ ಮಾತುಕತೆಗಳು, ನೀವಿಬ್ರು ನಾಯಕರುಗಳು, ಒಂದು ಪಕ್ಷದ ನಾಯಕರು, ನಿಮ್ಮ ಸರ್ಕಾರ ಇದೆ. ನಾನು ನೀವು ಯಾಕಂಗೆ ಹೇಳಿದ್ರಿ ಅಂತ ಹೇಳಿದ್ದಕ್ಕೆ ಕೇಳಿದ್ದು. ಬೆಳಿಗ್ಗೆ ನಿಮ್ಮದೇ ಟಿವಿನಲ್ಲಿ ಬೆಳಿಗ್ಗೆ ಅವರು ಕೇಸಾಗಕ್ಕೆ ಅವ್ರ ಕಾರಣ ಅಂತ, ಜೈಲಿಗೆ ಹೋಗೋ ಕಾರಣ ಅಂತ. ಮಧ್ಯಾಹ್ನ ಅದೇ ನಿಮ್ಮ ಟಿವಿಯಲ್ಲಿ ಹೇಳಿದ್ರು, ನಾನು ಹಂಗೆ ಹೇಳಿಲ್ಲ ಅಂತ. ಇದ್ರ ಬಗ್ಗೆ ನಾನು ಹೇಳ್ತಾ ಇರೋದು, ಯಡಿಯೂರಪ್ಪನವ್ರು ಹಂಗೆ ಹೇಳಿದ್ರು. ಅವ್ರ ಸಂಬಂಧದ ಬಗ್ಗೆ ನಾವು ಮನೆಗೂ ಇಟ್ಕೊತೀವಿ, ಹೊರಗೂ ಇಟ್ಕೊತೀವಿ. ಅದನ್ನ ನಾನು ಹೇಳಿದೆ, ನಿಮ್ಮವ್ರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಡಿಯೂರಪ್ಪನವ್ರು ಹಿಂಗೆಲ್ಲ ಹೇಳಿಕೆಗಳು ಕೊಡ್ತಾ ಇದ್ದಾರೆ, ಏನು ಮಾಡ್ತಿದ್ದೀರಿ ಅಂತ. ನಾನು ಹೇಳಿದೆ, ಇಷ್ಟೊಂದು ಕೇಸ್ಗಳಿರೋಂಥ ಸಂದರ್ಭ ಬಂದಿದ್ದರೆ, ನನ್ನಂತನಾಗಿದ್ದರೆ ಖಂಡಿತ ಆತ್ಮಹತ್ಯೆ ಮಾಡ್ಕೋತಿದ್ದೆ. ಅವರಾಗಿದ್ದಕ್ಕೋಸ್ಕರ ಸುಧಾರಿಸ್ಕೊಂಡು ಎದುರಿಸ್ಕೊಂಡು ನುಗ್ತಾ ಇದ್ದಾರೆ. ಅವರ ವಿಶೇಷವಾದ ಗುಣನೇ ಅದು. ಯಾವನಿಗೇನು ಹೆದರ್ಕಂತ ಯಡಿಯೂರಪ್ಪನವರಲ್ಲ ಅವರು ಅನ್ನೋದನ್ನು ಹೇಳಿದೆ. ನೀವು ಅದ್ರ ಟಿ ವಿನವರು ಪೇಪರ್ನ ಏನು ಮಾಡ್ತೀರಿ, ಯಡಿಯೂರಪ್ಪನವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ರು. ನಿಮ್ಮ ಮಾತುಗಳಿಗೆಲ್ಲ ನಾವಂತೂ ಬಗ್ಗಲ್ಲ. ಎಂದು ನಾನಾಗಲಿ ಯಡಿಯೂರಪ್ಪನವರಾಗಲಿ ನಮ್ಮ ವಿಚಾರಗಳನ್ನು ನಾನು ಹೇಳಿದ್ನಲ್ಲ, ಕುಟುಂಬದ ಮನೆಯಲ್ಲೂ ಇಟ್ಕೊತೀವಿ, ಹೊರಗೂ ತರ್ತೀವಿ. ನಾವು ಪಾರ್ಟಿ ಬದಲಾಯಿಸಿದ ಮೇಲೆ ಯಾವ ಪಾರ್ಟಿ ಬದಲಾಯಿಸಿದ ಈಗ ಜಗದೀಶ್ ಶೆಟ್ಟರ್ ಜೊತೆ ಹೋದ್ಮೇಲೆ, ನೀವು ಉಪಮುಖ್ಯಮಂತ್ರಿ ಆದ್ಮೇಲೆ ಯಡಿಯೂರಪ್ಪನವರ ಅಗತ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದೀರಿ. ನಿಮಗೆ ಬುದ್ಧಿ ಇದೆಯಲ್ಲ, ನಾನು ನೇರ ಪ್ರಶ್ನೆ ಕೇಳಬೇಕಾಗತ್ತೆ. ಅಲ್ರಿ, ಜಗದೀಶ್ ಶೆಟ್ಟರ್ ರಾಜ್ಯದ ಮುಖ್ಯಮಂತ್ರಿ ಕಂಡ್ರಿ, ನಮ್ಮ ಪರ ಮುಖ್ಯಮಂತ್ರಿ, ಅವ್ರ ಜೊತೆ ಹೋಗ್ತೀನಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ಅವರು ನಮ್ಮ ಮುಖ್ಯಮಂತ್ರಿ, ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಅವರು ನನ್ನ ಮುಖ್ಯಮಂತ್ರಿ. ಸದಾನಂದ ಗೌಡರು ಬಳಸ್ಕೊಂಡು ತಾವು ಉಪಮುಖ್ಯಮಂತ್ರಿ ಆದ್ರೆ ಅವ್ರನ್ನೇನು ಮಾಡಿದ್ರಿ? ಏನು ಬಳಸ್ಕೊಂಡು ಮುಖ್ಯಮಂತ್ರಿ ಆದ್ರೆ? ಅವರಿಂದಲೇ ತಾನು ಉಪಮುಖ್ಯಮಂತ್ರಿ. ಯಾರಿಂದ? ಅವ್ರ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಯೋದಕ್ಕೆ ತಲೆ ಕೆಟ್ಟ ಪ್ರಶ್ನೆ. ಯಡಿಯೂರಪ್ಪನವರೇ ಹೇಳಿದ್ದು, ಷರತ್ತುಗಳನ್ನ ಹಾಕಿ 3 ಗಂಟೆಗೆ ಬಂದ್ರು, 11 ಗಂಟೆಗೆ ಇದ್ದಿದ್ದು ನಮ್ಮ ನೀವು ಶಾಸಕಾಂಗ ಪಕ್ಷದ ಸಭೆ ಷರತ್ತುಗಳಿಟ್ಟು ಹೈಕಮಾಂಡ್ ಮುಂದೆ ಒಪ್ಪಿಗೆ ಪಡುತ್ತಾನೆ ನೀವು ಬಂದಿದ್ದು ಶಾಸಕಾಂಗ ಪಕ್ಷದ ಸಭೆಗೆ. ಯಾರು? ನೀವೆಲ್ಲರೂ ಸಭೆ ಸೇರಿ ಮುಖ್ಯ ಅನುಗ್ರಹದಲ್ಲಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ ರಾಜ್ಯಾಧ್ಯಕ್ಷ, ನಾನು ಅವ್ರ ಜೊತೆ ಸಹಕಾರ ಕೊಡಲೇಬೇಕು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇದ್ದಕ್ಕಿದ್ದಾಗೆ ಸದಾನಂದ ಗೌಡರು ಅಂತ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಾಡಿದ ಸ್ಟೈಲ್ ಸರಿ ಇಲ್ಲ ಅಂತ ಅಂದ್ಕೊಂಡು ನಾವು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದು ಹೌದು. ಹಂಗಂತ ತಕ್ಷಣ ಕೊನೆಗೆ ವೋಟಿಂಗಲ್ಲಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದ ದಿನವೇ ನಮ್ಮ ಮುಖ್ಯಮಂತ್ರಿ ಅವರು ಪಕ್ಷದ ಮುಖ್ಯಮಂತ್ರಿ ಅಂತ ಯಾವುದು ಪ್ರಶ್ನೆ ಇಲ್ದೇ ಅವ್ರು ಸಹಕಾರ ಕೊಟ್ವಿ. ಅವ್ರು ರಾಜೀನಾಮೆ ಕೊಟ್ಟರು. ಕೇಂದ್ರ ನಾಯಕರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ, ನಾನು ಉಪಮುಖ್ಯಮಂತ್ರಿ ಅಂತ ಇದ್ದಂಗೆ ನಾವು ಒಟ್ಟಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಒಟ್ಟಿಗೆ ಪ್ರಯತ್ನ ನಡೆಸ್ತೀವಿ ವಿನಃ ಈ ಒಂದು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅವ್ರ ಗುಂಪು ಇವ್ರ ಗುಂಪು, ಅವ್ರ ಉಪಮುಖ್ಯಮಂತ್ರಿ ಯಾವನು ನನ್ನ ಅಧ್ಯಕ್ಷನೂ ಮಾಡಲಿಲ್ಲ, ಯಾವುದೇ ವ್ಯಕ್ತಿ ನಾನು ಉಪಮುಖ್ಯಮಂತ್ರಿ ಮಾಡಲಿಲ್ಲ. ಇಡೀ ಸಂಘಟನೆ, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ನಾಯಕರು, ಎಲ್ಲ ಹಿರಿಯರು ಸ್ಥಾನಮಾನಗಳನ್ನ ಯಡಿಯೂರಪ್ಪನವ್ರಿಗಿರ್ಬೋದು, ಸದಾನಂದ ಗೌಡರು ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ನನಗಿರ್ಬೋದು. ಈ ಪಕ್ಷ ಕೊಡುತ್ತೆ ಅನ್ನೋ ಸ್ಥಾನಮಾನ ಯಾವುದೋ ವ್ಯಕ್ತಿ ಮುಖಾಂತರ ಅವ್ರು ಬಳಸ್ಕೊಂಡು ನೀವು ಸದಾನಂದ ಗೌಡರು ನನಗೂ ತಂದಿಡಕ್ಕೆ ಹೋಗ್ಬೇಡಿ. ನೋಡಿ, ಸದಾನಂದ ಗೌಡರು ನನಗೂ ತಂದಿಡಕ್ಕೆ ಹೋಗ್ಬೇಡಿ. ಕೇಳಿ ಹೇಳ್ತೀನಿ, ಅದಕ್ಕೆ ಹೇಳ್ತಿರೋದು. ಈ ಬುದ್ಧಿವಂತ ಯಾರು ಹೇಳಿದ್ರು ಅನ್ನೋ ಉದಾಹರಣೆ ಕೊಡ್ತೀನಿ. ನಾನು ಬುದ್ಧಿವಂತಿಕೆ ಪ್ರದರ್ಶನ ಮಾಡ್ತಾ ಇಲ್ಲ. ಉದಾಹರಣೆ ಕೊಡಿ. ಬುದ್ಧಿವಂತರು ಬೇಲೂರು ಗೋಪಾಲ ಕೃಷ್ಣರು ನಮ್ಮ ಶಾಸಕನಿಗೆ ಹೇಳೋದ್ ಪರ ಕೇಳ್ರಿ. ಮೊನ್ನೆ ತನಕ ಅವ್ರು ಬೇಲೂರು ಗೋಪಾಲ ಕೃಷ್ಣ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಅಧ್ಯಕ್ಷರಾಗಬೇಕು ಅಂತ ಹೇಳ್ತಿದ್ರು. ನೆನ್ನೆ ಸದಾನಂದ ಗೌಡರು ಆಗಬೇಕು ಅಂತಂದರು. ಅವ್ರದ್ದು ಉದ್ದೇಶ ಏನಿತ್ತು ನನಗೆ ಗೊತ್ತಿಲ್ಲ. ನೆನ್ನೆ ಅವ್ರ ಹತ್ರನೂ ಕೂತ್ಕೊಂಡು ಮಾತಾಡಿದ್ದೀನಿ. ಏನೋ ಮಾತಾಡ್ಬೇಡ್ರಪ್ಪ, ಒಟ್ಟಿಗೆ ಹೋಗಬೇಕಾಗತ್ತೆ ಇನ್ನು ಬರೋ ದಿನಗಳಲ್ಲಿ. ರೇಣುಕಾಚಾರ್ಯಗೂ ಕರೆದು ನಾನು ನೆನ್ನೆ ಮಾತಾಡಿದ್ದೀನಿ. ಏನು ಮಾತಾಡಿದ್ದೀನಿ? ರೇಣುಕಾಚಾರ್ಯ ಸದಾನಂದ ಗೌಡರ ಮುಖ್ಯಮಂತ್ರಿ ಆಗಿದ್ದಂಥ ಸರ್ಕಾರವೇ ಇರಲಿಲ್ಲ ಅಂತ ಹೇಳಿಕೆ ಕೊಟ್ಟಾಗ ನಾನು ಕರೆದು ಮಾತಾಡಿದ್ದೀನಿ, ಹಿಂಗೆಲ್ಲ ಮಾತಾಡ್ಕೊಡ್ದು ಅಂತ. ಯಾವುದೇ ವ್ಯಕ್ತಿನ ತೃಪ್ತಿಪಡಿಸೋದಕ್ಕೋಸ್ಕರ ನಾನಿಲ್ಲ. ಯಾವುದೋ ವೈಯಕ್ತಿಕ ವ್ಯಕ್ತಿಯ ಉಪಯೋಗ ಮಾಡ್ಕೊಂಡು ನಾನು ಸ್ಥಾನಮಾನ ಪಡಿತಿಲ್ಲ. ನಾವೆಲ್ಲರೂ ಕೂಡ, ಯಡಿಯೂರಪ್ಪ ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು, ಈ ಸಂಘಟನೆ ಮುಖಾಂತರ ನಾವು ಬರ್ತಿದ್ದೀವನ ಒಬ್ಬ ವ್ಯಕ್ತಿನ ಮುಂದಿಟ್ಕೊಂಡು ನಾವು ಆಗ್ತೀನಿ ಅಂತ ಅಂದಮೇಲೆ ಅಲ್ಲಿಂದ ಮುಂದೆ ಕೇಳಿ ಸ್ವಾಮಿ, ಪೂರ ಕೇಳಿ. ನಾವು ಮುಖ್ಯಮಂತ್ರಿ ಆಗೋದಕ್ಕೆ, ಈ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗೋದಕ್ಕೆ, ನಾನು ಉಪಮುಖ್ಯಮಂತ್ರಿ ಆಗಿದ್ದಕ್ಕೆ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಅವ್ರ ಮುಖಾಂತರ ನಾನು ಆದೆ, ಸದಾನಂದ ಗೌಡ ಆದೆ, ಜಗದೀಶ್ ಶೆಟ್ಟರ್ ಆದೆ, ಇಂಥ ಪ್ರಶ್ನೆಗಳನ್ನ ನನಗೆ ಮಾತ್ರ ದಯವಿಟ್ಟು ಕೇಳಬೇಡಿ. ನೋಡಿ, ಇನ್ನೂ ಒಂದು ಮಾತು ಹೇಳ್ತೀನಿ ನಿಮಗೆ. ನಿಮ್ಮದೇ ಶಾಸಕ ಚಂದ್ರಪ್ಪ ಹೇಳಿದ್ರು, ನಿಮ್ಗೆ ಯಾವ ಹುದ್ದೆ ಕೊಟ್ಟರು ಪ್ರಯೋಜನ ಇಲ್ಲ, ಒಬ್ಬ MLA ಇಲ್ಲ ನಿಮಗೆ. ಯಾವತ್ತು ಹೇಳಿದ್ರು? ಚಂದ್ರಣ್ಣ ಅಂತ ಹೇಳಿ ಯಾವತ್ತು ಹೇಳಿದ್ರು? ಬಹಳ ದಿವಸಗಳ ನಂತರ ಹೇಳಿದ್ರು. ಕ್ಯಾಬಿನೆಟ್ ನಲ್ಲಿ ಮಂತ್ರಿ ಸಿಗದಿದ್ದ ದಿನ ಹೇಳಿದ್ರು. ಕರುಣಾಕರ್ ರೆಡ್ಡಿ ಜೊತೆ ಮೀಟಿಂಗ್ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಅವ್ರ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಸಿಗಲಿಲ್ಲಲ್ಲ, ಅವತ್ತು
ರಾಜ್ಯದ ಅಧ್ಯಕ್ಷರು ಇವ್ರು ಪ್ರಯತ್ನ ಮಾಡಿದರೆ ನಾನು ಮಂತ್ರಿ ಮಾಡ್ಬೋದು ಅನ್ನೋ ಭ್ರಮೆಲ್ಲ ಇದ್ರು ಅವರು. ಆಗಲಿಲ್ಲ ಅಂದಾಗ ಅಂದರು. ಅದನ್ನು ನೀವು ಚಂದ್ರಪ್ಪ ಹೆಂಗಂದ್ರು, ಗೋಪಾಲಕೃಷ್ಣ ಹೆಂಗಂದ್ರು, ನಮ್ಮ ಪಕ್ಷದ ವ್ಯವಸ್ಥೆ ನಿಮಗೆ ಗೊತ್ತಿಲ್ವಾ? ಸರಿ, ಹಾಗಾದ್ರೆ ನೀವು ಅಲ್ಲ ಸ್ವಾಮಿ, ನಮ್ಮ ಪಕ್ಷದ ವ್ಯವಸ್ಥೆ ನಿಮಗೆ ಗೊತ್ತಾಗಿದೆ, ಈಗ ಗೊತ್ತಾಗಿದೆ. ಯಾವಾಗ ಗೊತ್ತಾಯ್ತು? ಈಗ ಈಗ ನಾನು ಪ್ರಶ್ನೆ ಗೊತ್ತಾಗಿದೆ ಕೇಳಿದ್ಮೇಲೆ ನೋಡಿ, ಈ ಇನ್ನು ಉತ್ತರ ಮೇಲೆ ತಗೊಂಡ್ಮೇಲೆ ನೀವು ಸಂಘಟನೆ ಅದಕ್ಕೆ ವಿಚಾರ ಹೇಳಂಗಿಲ್ಲ, ಸ್ವಲ್ಪ ಅದಕ್ಕೆ ತಡೀರಿ. ಅವಮಾನ ಆಗುತ್ತೆ. ಸ್ವಲ್ಪ ತಡೀರಿ. ಶಿಸ್ತಿನ ವಿಚಾರ ಹೇಳಂಗಿಲ್ಲ, ಅದಕ್ಕೆ ಅವಮಾನ ಆಗುತ್ತೆ. ನಾನೇ ಒಪ್ಕೊಂಡೆ ಗೊಂದಲ ಇದೆ, ನಾನೇ ಒಪ್ಕೊಂತ ಇದ್ದೀನಿ, ಅಶಿಸ್ತಿದೆ, ಯಾಕೆ ಬಂತು ಅಂತಲೂ ಹೇಳ್ತಾ ಇದ್ದೀನಿ. ಆಮೇಲೆ ಶಿಸ್ತಿನ ಪಕ್ಷ ಅಂತ ಹೇಳಂಗಿಲ್ಲ ನೀವು ಇನ್ಮೇಲೆ. ನೋ ನಾನು ಅಲ್ಲಿ ಶಿಸ್ತಿನ ಪಕ್ಷ ಯಾರೋ 4 ಜನ ಮಾಡಿದ ತಕ್ಷಣ ಇಡೀ ಪಕ್ಷ ಶಿಸ್ತಿಂದ ಇಲ್ಲ ಅಂತ ಹೇಳಕ್ಕೆ ತಯಾರಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಿರೋದು, ನಮ್ಮ ಪಕ್ಷಕ್ಕೆ ವಿಚಾರ ಇದೆ, ನಮ್ಮ ಪಕ್ಷ ಸಿದ್ಧಾಂತ ಇದೆ, ನಮ್ಮ ಪಕ್ಷ ಶಿಸ್ತು ಇದೆ. ಎಲ್ಲಿದೆ? ಅಲ್ಲೊಬ್ರು ಇಲ್ಲೊಬ್ರು ಮೀರಿದ ತಕ್ಷಣ ಎಲ್ಲಿದೆ ಅಂದ್ಬಿಟ್ರೆ, ನಮ್ಗೆ ಎಲ್ಲಿದೆ ಅಂತಂದರೆ ಈ ಸರ್ಕಾರದಲ್ಲಿ ಬಂದ ತಕ್ಷಣ ಏನೇನು ಕೆಲಸಗಳು ನಾವು ಮಾಡಿದ್ದೀವಿ ಲೆಕ್ಕಕ್ಕೆ ಬರಲ್ವ ನಿಮಗೆ? ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಾನು ಒಪ್ಕೊಂಡಿದ್ದನ್ನು ಗೊಂದಲ ಇದೆ ಅಂತ ಒಪ್ಕೊಂಡಿದ್ದೀನಿ. ಅಶಿಸ್ತ ಕೆಲವ್ರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ, ಕೆಲವರು ನಮ್ಮ ಪಕ್ಷಕ್ಕೆ ತೊಂದರೆ ಕೊಡ್ತಾ ಇದೆ ಅಂತ ಒಪ್ಕೊಂಡಿದ್ದೀನಿ. ಹಿಂಗಿರ್ಬೇಕಾದ್ರೆ ಯಾರೋ ಒಬ್ಬರು 2 3 ಜನ ಮಾಡಿದ್ದೇನೆ ಅದೇ ಪಕ್ಷ ಅಂತ ತೀರ್ಮಾನ ಮಾಡ್ತೀರಾ? ಹಾಗಾದ್ರೆ ಅದನ್ನ ಯಾವುದನ್ನು ಕೇಳಬಾರ್ದು, ನಿಮ್ಮನ್ನ ಕೇಳಬಾರ್ದು. ಕೇಳಿ, ಆದರೆ ವೈಯಕ್ತಿಕವಾಗಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಲ್ಲ, ಸದಾನಂದ ಗೌಡರಿಂದ ನೀವು ಉಪಮುಖ್ಯಮಂತ್ರಿ ಅವ್ರು ಬಳಸ್ಕೊಂಡು ನಾವು ಹುಟ್ಟಿಸಿ ಕೇಳ್ಕೋತ ನಿಮ್ದೇ ಹುಟ್ಟಿದ್ದು ನೀವೇ ಉಳಿಸ್ಕೊತಾ ಇರೋದು. ನೋ ನಿಮ್ಮ ಪಕ್ಷದ ಶಾಸಕರುಗಳು ಏನೆಲ್ಲ ಮಾತಾಡ್ತಾರೆ, ನಿಮ್ಮ ಪಕ್ಷದ ಸಚಿವರು ಏನೆಲ್ಲ ಮಾತಾಡ್ತಾರೆ, ಅದೇ ಹೇಳ್ತಿರೋದು. ಏನೆಲ್ಲ ಮಾಡ್ತಾರೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ನಿಮಗೆ ಆದರೆ ಈಗ ಸರ್ಕಾರದಲ್ಲಿರೋ ತಾವು ಅದನ್ನ ಒಪ್ಕೊಳ್ಳೋಕೆ ತಯಾರಿಲ್ಲ. ಸ್ವಲ್ಪ ತಡೆಯೋದು. ಚಂದ್ರಪ್ಪನೇ ಪಾರ್ಟಿ ಅಲ್ಲ, ಗೋಪಾಲಕೃಷ್ಣನ ಪಕ್ಷ ಅಲ್ಲ. ಪಕ್ಷ ಅನ್ನೋದ್ರಿಂದ ಕೇಂದ್ರ ನಾಯಕರಿದ್ದಾರೆ, ನಮ್ಮ ಪಕ್ಷದ ನಾಯಕರಿದ್ದೇವೆ, ಶಾಸಕರಿದ್ದೇವೆ, ಎಲ್ಲ ಒಟ್ಟಿಗೆ ಕೂತ್ಕೊಂಡಿವ. ಒಬ್ಬ ಗೋಪಾಲಕೃಷ್ಣ ಏನು ಹೇಳ್ಬಿಟ್ರು, ಒಬ್ಬ ಚಂದ್ರಪ್ಪ ಹೇಳ್ಬಿಟ್ರು, ಅದೇ ಪಕ್ಷನ ನಿಮಗೆ? ಇದನ್ನೇ ತೀರ್ಮಾನ ಮಾಡ್ತೀರಾ? ಬೇಕು ಈಶ್ವರಪ್ಪನವರೇ, ಎಲ್ಲಿ 120 ಜನ ಮಾಡ್ತೀರಿ? 120 ಜನದಲ್ಲಿ ಬಹುತೇಕ ಅರ್ಧಕ್ಕೆ ಹೆಚ್ಚಿನ ಜನ ಅದನ್ನೇ ಮಾಡ್ತಾರೆ. ಎಷ್ಟು ಜನ ಹೈದರಾಬಾದ್ ಹೋದ್ರು, ಎಷ್ಟು ಜನ ಗೋವಾಸಿಗೆ ಇಲ್ಲ ಅಂದಿಲ್ರಿ. ನೀವು ಅಧ್ಯಕ್ಷರಾದ್ಮೇಲೆ ಎಷ್ಟು ಅಶಿಸ್ತು ತಾಂಡವಾಗ್ತಾ ಇದೆ. ರಾಮ ಬಹಿರಂಗವಾಗಿ ಮುಖ್ಯಮಂತ್ರಿ ಹೇಳಿದ್ರು ವಿಶ್ವಾಸದ್ರೋಹಿ ಅಂತ. ಅದನ್ನ ಹಾಗಾದ್ರೆ ಇನ್ನೊಂದು ಈ ತರ ಕೇಳ್ಬೋದಾ ನೀವು? ನಾನು ಅಧ್ಯಕ್ಷ ಆದ ತಕ್ಷಣ 28 ಉಪಚುನಾವಣೆಯಲ್ಲಿ 26 ಚುನಾವಣೆ ಗೆದ್ದಿದ್ವಿ, ನಾನು ಕಾರಣ ಅಂತ ಕೇಳ್ತೀರಾ? ಕೇಳ್ತೀರೇನ್ರಿ? ಹೇಳಿ ನೀವು. ನಾನೇ ಕಾರಣ ಅಲ್ಲಲ್ಲ. ನೀವು ಹುಟ್ಟಿಸ್ದಂಗೆ ನಾನು ಒಪ್ಪಾಗ್ತಾ ಇರಲಿಲ್ಲ. ನಾನು ಇಲ್ಲಿ ಅಶಿಸ್ತಿಗೂ ನಾನೊಬ್ಬನೇ ಕಾರಣ ಅಲ್ಲ, ಯಶಸ್ಸಿಗೂ ನಾನೊಬ್ಬನೇ ಕಾರಣ ಅಲ್ಲ, ಚುನಾವಣೆ ಗೆಲ್ಲೋದಕ್ಕೂ ನಾನು ಕಾರಣ ಅಲ್ಲ. ಹೊಸದಾಗಿ ಅನೇಕರು ತಂದಿದ್ದೇವೆ. ಈ ತಂದಿರೋಂಥ ವ್ಯಕ್ತಿಗಳು ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಕರೆದು ಸಾಕಷ್ಟು ಬುದ್ಧಿವಾದ ಹೇಳ್ತಾ ಇದ್ದೇವೆ, ತಿದ್ದುಕೊಳ್ಳೋಂಥ ಪ್ರಯತ್ನ. ಅದೇ ಚಂದ್ರಪ್ಪ, ನಾನು ಚಿತ್ರದುರ್ಗಕ್ಕೆ ಮೊನ್ನೆ ಹೋಗಿದ್ದೆ, ರಿಸೀವ್ ಮಾಡಿದ್ರು, ಹಾರ ಹಾಕಿದ್ರು, ಒಳ್ಳೆ ಕೆಲಸ ಮಾಡ್ಬೇಕಣ್ಣ, ಆಗಿದ್ದಾಗೋಯ್ತು ಅಂತಂದರು. ಇದು ನಾನು ಅವ್ರ ಸಭೆಯಲ್ಲಿ ಆಯ್ತು ಅಲ್ಲ ನೋಡಿ, ಆ ಸಭೆಯಲ್ಲಿ ಒಟ್ಟಿಗೆ ಇದ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂಡ್ವಿ. ಅದನ್ನ ಈಗ ನಿಮ್ಮ ಪಕ್ಷದಲ್ಲಿ ನೀವು ಅಧ್ಯಕ್ಷರಾಗಿದ್ದಾಗ ಅಶಿಸ್ತು ಇತ್ತು, ಹೌದು, ನಾನು ಅದನ್ನ ತಡೆಯೋಕ್ಕಾಗಲಿಲ್ಲ ಅನ್ನೋದನ್ನ ಒಪ್ಕೋತೀರಾ? ಯಾಕೆ ಒಪ್ಕೋಬೇಕು? ನಾನು ಹೇಳ್ತಾ ಇದ್ದೀನಿ ಅನೇಕರು ಹೊಸಬರು ತಂದಿದ್ದೀವಿ. ಯಾರು ಮುಂಚೆಯಿಂದ ಪಕ್ಷದಲ್ಲಿದ್ದರೋ ಅವ್ರು ಯಾರ್ದು ಅಶಿಸ್ತಿಲ್ಲ, ಎಲ್ಲರೂ ನಿಮ್ಮ ಸಿಂಬಲ್ ಇಂದ ಗೆದ್ದಿರೋರೆ. ನಾನು ಇಲ್ಲ ಅಂತೀನಿ ಹೇಳ್ರಿ, ನಾನು ಹೇಳ್ತೀನಲ್ರಿ. ಜಾತಿ ನಮ್ದು 224 ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲಿಷ್ಠವಾಗಿದ್ದಿದ್ರೆ ಈ ರೀತಿ ಹೊಸ ಸ್ವರಂತ ಕರ್ಕೊಂಬಂದು ಸೀಟ್ ಕೊಡ್ತಿರ್ಲಿಲ್ಲ. ಜಾತಿನೋ ಟಿಕೆಟ್ ಕೊಟ್ಟಿವಿ, ಹಣ ಇದ್ದಿದ್ದನೋ ಟಿಕೆಟ್ ಕೊಟ್ಟಿದ್ದೀವಿ, ಅಂಥವ್ರು ಗೆದ್ದು ಬಂದಿದ್ದಾರೆ, ಗೊಂದಲವನ್ನು ಉಂಟು ಮಾಡ್ತಿದ್ದಾರೆ, ಸರಿ ಮಾಡ್ತೀವಿ. 10 ಬಾರಿ ಹೇಳಿದ್ರು ಕೂಡ ನಿಮ್ಮ ಶಿಸ್ತಿಲ್ವಾ? ನಿಮ್ಮಲ್ಲಿ ಗೊಂದಲ ಇಲ್ವಾ? ಇದೇ ಸ್ವಾಮಿ, ಗೊಂದಲ ಇದೆ, ಅಶಿಸ್ತಿದೆ, ಸರಿ ಮಾಡ್ತಿದ್ದೀವಿ. ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಒಂದು ಚಿಕ್ಕ ಬ್ರೇಕ್.